ಹಾಯ್ ಫ್ರೆಂಡ್ಸ್, ನಮ್ಮ ಕನ್ನಡ ಫ್ಯಾಕ್ಟ್ಸ್ ಚಾನೆಲ್ಗೆ ಸ್ವಾಗತ. ಮಿತ್ರರೇ, ಪರಸ್ತ್ರೀಯ ಮೇಲೆ ವ್ಯಾಮೋಹ ಹೊಂದುವುದು ಮತ್ತೊಬ್ಬರು ತಿಂದ ಎಂಗಿಲಿ ಎಲೆ ಮೇಲೆ ಊಟ ಮಾಡುವಂತೆಯೇ ಸಮಾನ. ಅದು ಹೇಗೆ ಎಂಬುದನ್ನು ಈ ಚಿಕ್ಕ ಕಥೆಯ ಮೂಲಕ ತಿಳಿಯೋಣ. ಒಂದು ದಿನ ಒಬ್ಬ ರಾಜನು ತನ್ನ ರಾಜ್ಯದಲ್ಲಿ ಕುದುರೆಯ ಮೇಲೆ ಸವಾರಿ ಮಾಡುತ್ತಾ ಹೋಗುತ್ತಿದ್ದಾನೆ. ಒಂದು ಮನೆಯ ಮುಂದೆ ನಿಂತಾಗ ಆ ಮನೆಯಲ್ಲಿದ್ದ ಒಬ್ಬ ಮಹಿಳೆ ತನ್ನ ಗಂಡನಿಗೆ ಊಟವನ್ನು ನೀಡುತ್ತಿದ್ದಾಳೆ. ಆಕೆಯನ್ನು ನೋಡಿದ ರಾಜನಿಗೆ ಅವಳ ಸೌಂದರ್ಯ ಮೆಚ್ಚುತ್ತದೆ ಮತ್ತು ಅವಳ ಮೇಲೆ ಆಸೆ ಹುಟ್ಟುತ್ತದೆ. ಎಂತಾದರೂ ಆಕೆಯನ್ನು ತನ್ನದಾಗಿಸಿಕೊಳ್ಳಬೇಕು ಎಂದು ರಾಜ ನಿರ್ಧರಿಸುತ್ತಾನೆ. ಅಷ್ಟರಲ್ಲಿ ಆಕೆಯ ಗಂಡ ಊಟ ಮುಗಿಸಿ ಹೊರಗೆ ಹೋಗುತ್ತಾನೆ. ರಾಜನು ತಕ್ಷಣ ಆಕೆಯ ಮನೆಯ ಸಮೀಪ ನಿಂತಿರುತ್ತಾನೆ. ಆಕೆ ರಾಜನನ್ನು ಗೌರವದಿಂದ ಮನೆಗೆ ಒಳಗೆ ಆಹ್ವಾನಿಸುತ್ತದೆ. ರಾಜನು ಒಳಗೆ ಕೂತು, ನೀನು ತುಂಬಾ ಸುಂದರ. ನಿನ್ನ ಸೌಂದರ್ಯ ನನ್ನನ್ನು ಹುಚ್ಚನ್ನಾಗಿ ಮಾಡುತ್ತಿದೆ. ನೀನು ಒಪ್ಪಿದರೆ ನಿನ್ನನ್ನು ನಾನು ಈ ರಾಜ್ಯದ ರಾಣಿಯನ್ನಾಗಿ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಅದಕ್ಕೆ ಆ ಮಹಿಳೆ ಹೇಳುತ್ತಾಳೆ, ಮಹಾರಾಜ, ಖಂಡಿತ ನಿಮ್ಮ ಇಚ್ಛೆಯನ್ನು ನಾನು ಪೂರೈಸುತ್ತೇನೆ. ಆದರೆ ಮೊದಲು ನೀವು ದಾರಿ ಬಂದು ದಣಿದಿರುತ್ತೀರಿ. ನಿಮ್ಮ ದೇಹಕ್ಕೂ ಮನಸ್ಸಿಗೂ ಹಸಿವು ಇರಬಹುದು. ಮೊದಲು ಕೈ ಕಾಲು ತೊಳೆದುಕೊಂಡು ಬನ್ನಿ. ನನ್ನ ಗಂಡ ಈಗ ಈ ಅರೆದೋಣಿಯಲ್ಲಿ ಊಟ ಮಾಡಿದ. ನೀವು ಇದೇ ಎಲೆಯ ಮೇಲೆ ಊಟ ಮಾಡಿ ತೃಪ್ತಿಯಾಗುವವರೆಗೆ ತಿನ್ನಿ. ಅದಾದ ಮೇಲೆ ನಿಮ್ಮ ಇಚ್ಛೆಯನ್ನು ಪೂರೈಸುತ್ತೇನೆ. ಅದೇ ಸಮಯದಲ್ಲಿ ರಾಜನು ಕೆರಳುತ್ತಾನೆ, ನಾನು ಈ ರಾಜ್ಯದ ಮಹಾರಾಜ. ಇನ್ನೊಬ್ಬನು ತಿಂದ ಎಲೆಯ ಮೇಲೆ ನಾನು ಊಟ ಮಾಡಬೇಕಾ ಎಂದು ಹೇಳುತ್ತಾನೆ. ಅಕ್ಕೆ ಆ ಮಹಿಳೆ ಶಾಂತಿಯಿಂದ ಉತ್ತರಿಸುತ್ತಾಳೆ, ಮಹಾರಾಜ, ನನ್ನ ಗಂಡ ತಿಂದ ಎಲೆ ನಿಮಗೆ ಎಂಗಿಲಿ ಎಂದು ಅನ್ನಿಸುತ್ತಿದೆ. ಆದರೆ ಈಗಾಗಲೇ ಗಂಡನಾದ ಒಬ್ಬನಿಗೆ ಸೇರಿದ ಹೆಂಡತಿಯಾದ ನನ್ನ ಮೇಲೆ ಆಸೆಪಡುವಾಗ ಎಂಗಿಲಿ ನೆನಪಿಗೆ ಬರಲಿಲ್ಲವೇ? ಪರಸ್ತ್ರೀಯ ಮೇಲೆ ಆಸೆಪಡುವಾಗ ತಡೆ ಇರಲಿಲ್ಲ. ಆದರೆ ಅವನೇ ತಿಂದ ಎಲೆಯ ಮೇಲೆ ಊಟ ಮಾಡಲು ಮಾತ್ರ ಎಂಗಿಲಿ ತೋರಿತೆ ಎಂದು ಕೇಳುತ್ತಾಳೆ. ರಾಜನಿಗೆ ತನ್ನ ತಪ್ಪು ಅರಿವಾಗುತ್ತದೆ. ಅವಳಿಗೆ ಕ್ಷಮೆ ಕೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ.